ಉತ್ಕ್ರಮ್ಯ ಮಾನುಷಾ ಮುಕ್ತಿಂ ಯಾಂತಿ ದೇಹಕ್ಷಯಾತ್ಸುರಾಹ ಅಂತ ಅಣುಭಾಷ್ಯದ ವಾಕ್ಯ. ಇದು 4ನೇ ಅಧ್ಯಾಯದ 2ನೇ ಪಾದ. ಅದರಲ್ಲಿ 12ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದನ್ನು ವಿವರಿಸ್ತಾರೆ. ಜ್ಞಾನ ಮತ್ತು ಭೋಗಗಳಿಂದ ಎಲ್ಲ ಕರ್ಮಗಳನ್ನು ಕಳ್ಕೊಂಡಿದ್ದಾನೆ ಅಧಿಕಾರಿ. 1ನೇ ಪಾದದಲ್ಲಿ ಹೇಳಿದಂತೆ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಭೋಗದಿಂದಲೇ ಕಳ್ಕೊಂಡಿದ್ದಾನೆ, ಮತ್ತೆ ಸಂಚಿತ ಕರ್ಮಗಳನ್ನೆಲ್ಲ ಜ್ಞಾನದಿಂದ ಕಳ್ಕೊಂಡಿದ್ದಾನೆ. ಜ್ಞಾನ ಬಂದ ನಂತರ ಮಾಡುವಂಥದ್ದೆಲ್ಲ ಅವನಿಗೆ ಅಂಟುವುದೇ ಇಲ್ಲ. ಇಷ್ಟೆಲ್ಲ ಆಗಿದೆ. ಅಂಥ ಅಧಿಕಾರಿಗಳು ತಮ್ಮ ದೇಹವನ್ನು ಬಿಡುವುದು ಹೇಗೆ? ಕಾಯದ ತ್ಯಾಗ ಅಂದರೆ ದೇಹವನ್ನು ಬಿಡುವುದು. ಅದು ಹೇಗೆ ಅನ್ನೋದನ್ನ ಈ ಪಾದ ಹೇಳಲಿಕ್ಕೆ ಹೊರಟಿದೆ. ಅದರ ಅರ್ಥವನ್ನು ಉತ್ಕ್ರಮ್ಯ ಮಾನುಷಾ ಮುಕ್ತಿ ಯಾಂತಿ ದೇಹಕ್ಷಯಾತ್ಸುರಾಹ ಅಂತ ಈ ಅರ್ಧ ಪಾದ ಶ್ಲೋಕಾರ್ಧ, ಅದರ ಶ್ಲೋಕಾರ್ಧದಿಂದ ಅದು ವ್ಯಕ್ತ ಆಗ್ತದೆ. ಅಲ್ಲಿ ಶ್ಲೋಕಾರ್ಧೇನ ವ್ಯಕ್ತ ಅಂತಿದೆ. ಶ್ಲೋಕಾರ್ಧೇನ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಕೋಬೇಕು. ಇಲ್ಲದೆ ಹೋದ್ರೆ ಶ್ಲೋಕಾರ್ಧೇನ ಅಂತ ಅನ್ನೋದು ಶ್ಲೋಕಾರ್ಧೆ ನ ವ್ಯಕ್ತ ಹೀಗೆಲ್ಲ ಏನೇನೋ ಪದಚ್ಛೇದ ಆಗಿಬಿಡೋ ಸಾಧ್ಯತೆ ಇದೆ. ಅದಕ್ಕೆ ಶ್ಲೋಕಾರ್ಧೇನ ವ್ಯಕ್ತ. ಶ್ಲೋಕಾರ್ಧೇನ ಆದ್ಮೇಲೆ ನ ಮತ್ತು ಇದೆರಡರ ನಡುವೆ ಸ್ವಲ್ಪ ಪದಚ್ಛೇದ ಮಾಡಬೇಕು. ಶ್ಲೋಕಾರ್ಧೇನ ವ್ಯಕ್ತ. ಈ ಇಡೀ ಪಾದದಲ್ಲಿ ದೇವತೆಗಳು ಮತ್ತು ಮನುಷ್ಯರು ಹೇಗೆ ದೇಹ ಪರಿತ್ಯಾಗ ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಬಂತು. ಹಾಗಾದ್ರೆ ಅಧಿಕಾರಿಗಳು ಭಿನ್ನ ಭಿನ್ನ ಇದ್ದಾರೆ. ಮನುಷ್ಯರು ದೇಹ ಬಿಡೋದು ಬೇರೆ ರೀತಿ, ಮತ್ತೆ ದೇವತೆಗಳು ದೇಹ ಬಿಡೋ ರೀತಿ ಬೇರೆ ಇದೆ. ಹೀಗೆ ಬೇರೆ ಇದ್ರೂ ಕೂಡ ದೇಹ ಬಿಡುವುದು ಅನ್ನೋ ವಿಷಯ ಸಮಾನ ಎರಡೂ ಕಡೆ, ಇಬ್ಬರಿಗೂ ಅದು ಸಮಾನ. ಆದ್ರಿಂದ ಇಡೀ ಪಾದವು ಕೂಡ ಏಕಪಾದ ಆಗ್ತದೆ. ಪಾದ ಒಂದೇ ಆಗಿದೆ. 4ನೇ ಅಧ್ಯಾಯದ 2ನೇ ಪಾದದ 2ನೇ ಪಾದ ಅದು ಒಂದೇ ಪಾದನೇ. ಆ ಪಾದಕ್ಕೆ ಐಕ್ಯ ಅಂದ್ರೆ ಏನರ್ಥ? ಏಕ ವಿಷಯಕತ್ವ. ಪಾದೈಕ್ಯಂ ಅಂತ, ಪಾದೈಕ್ಯಂ ಚ ಭಾವ ಅಂತ ಅಲ್ಲಿ ಶಬ್ದ ಇದೆ. ಪಾದೈಕ್ಯಂ ಅಂದ್ರೆ ಪಾದಕ್ಕೆ ಐಕ್ಯ ಅಂದ್ರೆ ಏಕ ವಿಷಯಕತ್ವ ಅಂತ ಅರ್ಥ. ಏಕ ವಿಷಯಕತ್ವನೇ ಅದಕ್ಕೆ ಐಕ್ಯ. ಏನದು ಏಕ ವಿಷಯಕತ್ವ ಅಂದ್ರೆ ದೇಹತ್ಯಾಗ ಅನ್ನೋದು ಒಂದು ಏಕ ಸಂಗತಿಯಲ್ಲಿ. ಅವಾಂತರ ಭೇದ ಇರಬಹುದು. ಮನುಷ್ಯರು ದೇಹ ಪರಿತ್ಯಾಗ ಮಾಡೋ ರೀತಿ ಬೇರೆ, ಮತ್ತೆ ದೇವತೆಗಳು ದೇಹ ಪರಿತ್ಯಾಗ ಮಾಡೋ ರೀತಿ ಬೇರೆ ಇರಬಹುದು. ಆದ್ರೂ ಈ ಒಂದು ಸಮಾನತೆ ಮಾತ್ರ ಇದ್ದೇ ಇದೆ. ಆಯ್ತು. ಮುಂದೆ 13ನೇ ಗದ್ಯ ಭಾಗದಲ್ಲಿ ದೇವತೆಗಳು ಹೇಗೆ ದೇಹ ಪರಿತ್ಯಾಗ ಮಾಡ್ತಾರೆ ಅಂತ ಅದರ ತಮ್ಮ ಪ್ರಕಾರ ಮುಕ್ತಂ, ಆ ಪ್ರಕಾರವನ್ನು ಹೇಳಿ ಹೊರಟಿದ್ದಾರೆ. ವಾಂಗ್ ಮನಸಿ ದರ್ಶನ ಶಬ್ದಾಶ್ಚ ಅಂತ ಇದು ಸೂತ್ರ. 4ನೇ ಅಧ್ಯಾಯದ 1ನೇ ಪಾದದ 4ನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ. ಮತ್ ಇಲ್ಲಿ ಅದೊಂದು ವಾಂಗ್ ಮನಸಾಧಿಕರಣ ಅಂತ ಒಂದು ಅಧಿಕರಣ. ಅದಾದ್ಮೇಲೆ ಮನೋಧಿಕರಣ ಅಂತ. ವಾಂಗ್ ಮನಸಾಧಿಕರಣದಲ್ಲಿ ವಾಂಗ್ ಮನಸಿ ದರ್ಶನ ಶಬ್ದಾಚ್ಛ ಅಂತ ಒಂದು ಸೂತ್ರ ಇದೆ. ಅದಾದ್ಮೇಲೆ ಮನೋಧಿಕರಣ ಅಂತ 2ನೇ ಅಧಿಕರಣ ಇದೆ. ನಯ ಚತುಷ್ಟಯ ಒಟ್ಟು 4 ಅಧಿಕರಣಗಳು ಅಲ್ಲಿ ಬಂದಿವೆ. ಅದು ಹೇಗೆ ಅಂದ್ರೆ ಹಿಂದಿನ ದೇವತೆಗಳು ತಮ್ಮ ದೇಹಗಳನ್ನ ಅಂದ್ರೆ ಹಿಂದಿನ ಅಂದ್ರೆ ಹಿಂದೂ ಅಂದ್ರೆ ಮುಂದಿಂದು ಅಂತ ಅರ್ಥ. ಮೊದಲು ಹುಟ್ಟಿದವರು ಶ್ರೇಷ್ಠರಾಗಿರ್ತಾರೆ, ಆಮೇಲೆ ಹುಟ್ಟಿದವರು ಕನಿಷ್ಠರಾಗಿರ್ತಾರೆ. ಅದರಲ್ಲಿ ಮೊದಲು ಅಂದ್ರೆ ಆಮೇಲೆ ಹುಟ್ಟಿದವರು ಅಂತ ಹೀಗೆ ತಿಳ್ಕೊಳ್ಳಿ. ಮೊದಲು ಆಮೇಲೆ ಅನ್ನುವುದು ಸಾಪೇಕ್ಷ, ಅದು ನಮ್ಗೆ ಗೊತ್ತಿದೆ. ಯಾವ ದೃಷ್ಟಿಯಿಂದ ನಾವು ಮೊದಲು ಆಮೇಲೆ ಅಂತ ಅಂತೀವಿ ಅನ್ನೋದನ್ನ ಮೇಲೆ ಅದು ಅವಲಂಬಿತ ಇದೆ. ಅದರಿಂದ ಆಮೇಲೆ ಹುಟ್ಟಿದ ದೇವತೆಗಳು ತಮ್ಮ ದೇಹವನ್ನ ತಮ್ಮನ್ನ ಹುಟ್ಟಿಸಿದ ದೇವತೆಗಳಲ್ಲಿ ಲೀನ ಮಾಡ್ತಾರೆ. ಇದಿಷ್ಟು ವಿಷಯ. ದೇಹಲಯ ಉಚ್ಯತೆ. ಸತು ಅಯುಕ್ತ ಏವ ಅಂತ ಒಂದು ಪ್ರಶ್ನೆ. ಸರಿಯಲ್ಲ.
ಅದೇನಾಗ್ತದೆ, ಅದೊಂದು ಪ್ರಶ್ನೆ ಮಾಡುವವರು ಅದೊಂದೇನೋ ಹಾಸ್ಯ ಮಾಡ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕೆಳಗಿನವರು ತಮ್ಮ ದೇಹವನ್ನ ತಮ್ಮ ಮೇಲಿನವರಲ್ಲಿ ಬಿಡ್ತಾರೆ ಅಂತ ನೀವು ಅಂದ್ರೆ, ಆ ಮೇಲಿನವರಲ್ಲಿ ತಮ್ಮ ದೇಹವನ್ನು ತಗೊಂಡೋಗಿ ಬಿಟ್ರೆ ಅಲ್ಲಿ ಪ್ರವೇಶ ಮಾಡೋದು. ಬಿಡುವುದು ಅಂದ್ರೆ ಪ್ರವೇಶ ಮಾಡೋದು. ಕೆಳಗಿನವರು ತಮ್ಮ ದೇಹವನ್ನ ಮೇಲಿನವರಲ್ಲಿ ಬಿಡೋದು. ಅದು ಬಿಟ್ರೆ ಏನಾಯ್ತು ಅಂದ್ರೆ ಕೂಪ ಪತಿತ ಜಂತು ನಾಮಿವ, ಬಾವಿಯಲ್ಲಿ ಬಿದ್ದ ಪ್ರಾಣಿಗಳ ಪರಿಸ್ಥಿತಿ ಆಯ್ತು. ಅಲ್ಲಿಂದ ಮೇಲ್ ಬರ್ಲಿಕ್ಕಾಗಲ್ಲ. ಬಾವಿಯಲ್ಲಿ ಬಿದ್ದ ಯಾವುದೇ ಪ್ರಾಣಿಗೆ, ಮನುಷ್ಯನೋ ಮತ್ತೆ ಯಾವುದಕ್ಕೋ ಜಡಕ್ಕೋ ಹೀಗೆ ಮೇಲ್ ಬರ್ಲಿಕ್ಕಾಗೋದಿಲ್ವ, ಹಾಗೆ ಇವರಿಗೂ ಕೂಡ ಮೇಲ್ ಬರ್ಲಿಕ್ಕಾಗೋದಿಲ್ಲ. ಆದ್ರಿಂದ ಇವ್ರಿಗೆ ಕ್ಲೇಶ ಬಂತಲ್ಲ ಅಂತ ಒಂದು ಪ್ರಶ್ನೆ. ಬೀಳೋದ್ರಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು ಅಂತ ಅವ್ರು ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ತಿಳ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಉತ್ತರೇಶು ಯಾವದ್ವಾಯಂ ವಿಮುಕ್ತಿಗಾಹ ಭವಿಷ್ಯತೆ ಭುಂಜತೆ ಭೋಗಾನ್ ತದಂತರ ಬಹಿರೇವ ಅಂತ. ಅದು ಬೀಳುವುದು ಅಂದ್ರೆ ಏನು, ಅಲ್ಲಿ ಬಿದ್ಮೇಲೆ ಏನ್ ಮಾಡ್ತಾರೆ ಅನ್ನೋದು ತಾತ್ಪರ್ಯವನ್ನೆಲ್ಲ ವಿವರಿಸಿ ಹೇಳಿ ಕೊಡ್ತಾರೆ. ಪೂರ್ವೇ ಇತಿ ಯೋಜ್ಯಂ, ಅಲ್ಲಿ ಶ್ಲೋಕ ಇದೆಯಲ್ಲ, ಉತ್ತರೇಶು ಯಾವದ್ವಾಯಂ ವಿಮುಕ್ತಿಗಾಹ. ಉತ್ತರೇಶು ಅಂತ ಶ್ಲೋಕದಲ್ಲಿದೆ. ಪೂರ್ವೇ ಅಂತ ನಾವು ತಿಳ್ಕೋಬೇಕು, ಯೋಜನೆ ಮಾಡ್ಕೋಬೇಕು. ಹಾಗಾದ್ರೆ ಏನಾಯ್ತು ಅಂದ್ರೆ ಪೂರ್ವೇ ಮೊದಲು, ಆಮೇಲಿನವರು. ಪೂರ್ವ ಅಂದ್ರೆ ಮೊದಲಿನವರು ಅಂತ ಅರ್ಥ. ಆಮೇಲೆ ಹುಟ್ಟಿದವರನ್ನು ನಾವು ಮೊದಲು ಪರಿಗಣನೆ ಮಾಡಿದಾಗ ಅದು ಅವರೇ ಮೊದಲಿನವರಾಗ್ತಾರೆ. ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ಅಂತಿದೆಯಲ್ಲ, ಆ ಥರ. ಆ ಕೆಳಗಿನವರು ಪೂರ್ವೇ ಅಂದ್ರೆ ಅವರಾಹ ದೇವತಾಹ. ನೋಡಿ, ಪೂರ್ವ ಅನ್ನೋದಕ್ಕೆ ಮೊದಲಿನವರು ಅಂತ ಅರ್ಥ ಇರೋದು ಹೌದು, ಆದ್ರೆ ಅದಕ್ಕೆ ಅವರ ಅಂತ ಅರ್ಥ, ಕೆಳಗಿನವರು ಅಂತ ಅರ್ಥ. ಅದಕ್ಕೆ ಅವರ ಅಂತ ರಂಗಸ್ವಾಮಿ ಅರ್ಥ ಹೇಳಿದ್ದಾರೆ. ಆ ದೇವತೆಗಳು ಉತ್ತರೇಶು ಅಂದ್ರೆ ತಮಗೆ ಜನಕರಾದ ದೇವತೆಗಳಲ್ಲಿ. ಜನಕೇಶು ದೇವೇಶು ಪ್ರವಿಶ್ಯ ಭೋಗಾನ್ ಭುಂಜತೆ, ಅಲ್ಲಿ ಅವರು ಭೋಗಗಳನ್ನು ಅನುಭವಿಸ್ತಾರೆ. ಭೋಗಗಳನ್ನು ಅನುಭವಿಸುವುದರಿಂದ ಇದೊಂದೇನೋ ಅವರಿಗೆ ಕ್ಲೇಶದ ಪರಿಸ್ಥಿತಿ ಅಲ್ಲ, ಬಾವಿಯಲ್ಲಿ ಬಿದ್ದು ಒದ್ದಾಡುವಂತೆ ಅಲ್ಲ ಇದು ಅಂತ ಅದರ ತಾತ್ಪರ್ಯ. ಅದರಿಂದ ಅವ್ರಿಗೆ ದುಃಖ ಏನೂ ಇಲ್ಲ. ಭೋಗನ್ ಭುಂಜತೆ ಕುತ್ರ ತದಂತರ ಬಹಿರೇವ. ಎಲ್ಲಾ ದೇವತೆಗಳು ಕೂಡ ತಮ್ಮ ತಾರತಮ್ಯ ಕ್ರಮಕ್ಕೆ ಅನುಗುಣವಾಗಿ ಉತ್ತಮ ದೇವತೆಗಳಲ್ಲಿ ಪ್ರವೇಶ ಮಾಡ್ತಾರೆ. ತದ್ದೇಹಾಂತಹ ಬಹಿರ್ನಿರ್ಗತ್ಯ ಚ, ಅವರವ್ರ ದೇಹದ ಒಳಗೆ ಆದರೂ ಇರ್ತಾರೆ ಕೆಲವು ಪ್ರಸಂಗಗಳಲ್ಲಿ, ಅಥವಾ ಆ ದೇಹದಿಂದ ಹೊರಗಾದರೂ ಬರ್ತಾರೆ. ನಿರ್ಗತ್ಯ ಚ ಸ್ವಯೋಗ್ಯಾನೇವ ಭೋಗಾನ್ ಭುಂಜತೆ, ತಮಗೆ ಯೋಗ್ಯವಾದ ಭೋಗಗಳನ್ನೇ ಭೋಗ ಮಾಡ್ತಾರೆ. ಭೋಗಾನೇವತು ಕ್ಲೇಶಾನ್ ಇತಿವ ಅವಧಾರಣ ಅನ್ವಯ. ತಮಗೆ ಯೋಗ್ಯವಾದ ಭೋಗಗಳನ್ನೇ ಭೋಗ ಮಾಡ್ತಾರೆ, ಹೆಚ್ಚಿಂದ ಅವ್ರಿಗೆ ಸಿಗೋದಿಲ್ಲ ಅಂತ ಒಂದರ್ಥ. ಅಥವಾ ಭೋಗಗಳನ್ನೇ ಅನುಭವಿಸ್ತಾರೆ ಹೊರತು ದುಃಖ ಯಾವತ್ತೂ ಅವ್ರಿಗೆ ಆಗೋದಿಲ್ಲ. ಬಾವಿಯೊಳಗೆ ಬಿದ್ದು ಒದ್ದಾಡುವಂತೆ ಇಲ್ಲಿಯೂ ಆಗಿಬಿಡ್ತದೆ ಅಂತ ತಿಳಿಬೇಡಿ. ಅದಕ್ಕೇನು ಕಾರಣ ಅಂದ್ರೆ ವಿಮುಕ್ತಿಗಾಹ, ಮುಕ್ತಿಯಲ್ಲಿದ್ದವರು ಅಂತ ಅದಕ್ಕೆ ತಾತ್ಪರ್ಯ, ಅದರ ಕಾರಣ. ವಿಮುಕ್ತಿಗಾಹ ವಿಶೇಷವಾದ ಮುಕ್ತಿ. ವಿಶೇಷವಾದ ಮುಕ್ತಿ ಅಂದ್ರೆ ಏನರ್ಥ? ಅದು ಕರ್ಮಾದಿ ಬಂಧಾತ್. ಅಲ್ಲಿ ಬಂಧಾತ್ ಅನ್ನೋಲ್ಲಿ ಬನಧಾತ್ ಅಂತ ಆಗಿದೆ ಮುದ್ರಣದಲ್ಲಿ, ಅದರಿಂದ ಅದನ್ನು ಬಂಧಾತ್ ಅಂತ ಹೀಗೆ ಮಾಡ್ಕೋಬೇಕು. ಕರ್ಮ ಮತ್ತೆ ಲಿಂಗದೇಹ ಇತ್ಯಾದಿ ಎಲ್ಲವನ್ನೂ ಕೂಡ ಕಳ್ಕೋತಾರೆ. ಮಾಯೆ ಎಲ್ಲವನ್ನು ಕೂಡ ಕಳ್ಕೋತಾರೆ. ಅದರಿಂದ ವಿಶೇಷಣ ಮುಕ್ತಿಯನ್ನ ಅಂದ್ರೆ ಮೋಚನವನ್ನು ಪಡಿತಾರೆ. ಉತ್ತರೇಶು ಅಂತ ವೀಪ್ಸ ಇದೆಯಲ್ಲ, ಆ ವೀಪ್ಸ ಯಾಕೆ ಅಂದ್ರೆ ವೀಪ್ಸ ಅಂದ್ರೆ ಎರಡೆರಡು ಸರಿ ಹೇಳೋದು. ಅದು ಯಾಕೆ ಅಂದ್ರೆ ಸ್ವಸ್ವ ಉತ್ತಮ ದೇವೇಶು ಪ್ರವೇಶ್ಯ, ತಮಗಿಂತ ಉತ್ತಮರಾದ ದೇವತೆಗಳಲ್ಲಿ ಪ್ರವೇಶ ಮಾಡಿ, ಹೀಗೆ ಸ್ವಸ್ವ ಉತ್ತಮ ದೇವತೆಗಳು ತಮಗಿಂತ ಉತ್ತಮರಾದ ದೇವತೆಗಳಲ್ಲಿ ಪ್ರವೇಶ ಮಾಡಿ ಭೋಗಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ತರ ಹೇಳಿದ್ದಾರೆ. ಎಲ್ಲಿವರೆಗಿದು ಅವರ ದೇವತೆಗಳು ಉತ್ತಮ ದೇವತೆಗಳಲ್ಲಿ ಹೋಗಿ ಸೇರುವುದು ಅನ್ನೋದು, ಅದಕ್ಕೇನಾದ್ರೂ ಒಂದು ಕೊನೆ ಇದೆಯೋ ಇಲ್ವೋ, ನಿಮ್ಮ ತಾತ್ಪರ್ಯ ಏನು ಅಂತ ಒಂದು ಪ್ರಶ್ನೆ.
ಅದಕ್ಕೆ ಅಲ್ಲಿ ಪ್ರವೇಶ ಮಾಡಿ ಭೋಗ ಅನುಭವಿಸುವುದಿದೆ. ಅದು ಎಲ್ಲಿ ತನಕ ಅಂದ್ರೆ ವಾಯುವಿನ ತನಕ. ವಾಯು ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಅವನವರೆಗೆ ಹೀಗೆ ಪ್ರವೇಶ ಮಾಡ್ತಾರೆ. ಚತುರ್ಮುಖ ಪರ್ಯಂತಮೇವ ಪ್ರವಿಶ್ಯ ಭೋಗಾನ್ ಭುಂಜತೆ. ಅಲ್ಲಿಗೆ ಅದು ಮುಗಿದೋಯ್ತು. ಚತುರ್ಮುಖ ಬ್ರಹ್ಮ ಲಕ್ಷ್ಮೀದೇವಿ ಹೋಗಿ ಪರಮಾತ್ಮನಲ್ಲಿ ಏನಾಗ್ತಾಳೆ ಅಂತ ಯಾರು ಅರ್ಥ ಮಾಡ್ಕೋಬಾರ್ದು. ಚತುರ್ಮುಖ ಬ್ರಹ್ಮನ ತನಕನೇ ಈ ತರದ್ದು ಒಂದು ಪ್ರವೇಶ ಮಾಡಿ ಭೋಗವನ್ನು ಅನುಭವಿಸೋದು. ಚತುರ್ಮುಖ ಬ್ರಹ್ಮನು ಕೂಡ ಪರಮಾತ್ಮ ಒಳಗೆ ಇರ್ತಾನೆ, ಇದ್ದೇ ಸುಖದಲ್ಲಿ ಮುಕ್ತಿಯಲ್ಲಿ ಭೋಗ ಅನುಭವಿಸ್ತಾನೆ, ಅದು ವಿಷಯ ಬೇರೆ, ಅದನ್ನ ಮುಂದೆ ಹೇಳ್ತಾರೆ. ಇಲ್ಲಿ ಯಾವದ್ವಾಯುಂ ಅಂತಿದೆ ಅಲ್ಲ, ಕೆಲವು ಕಡೆ ಯಾವದ್ವಾಯು ಅಂತನೂ ಇದ್ದಾಗಿದೆ ಪಾಠ. ನಮಗೆ ಇಲ್ಲೊಂದು ಜಿಜ್ಞಾಸೆ ಬರೋದೇನು, ಯಥಾಶಕ್ತಿ ಅಂತೆಲ್ಲ ಹೇಳ್ತೀವಲ್ಲ, ಯಥಾಶಕ್ತಿ ಯಥಾಬಲಂ ಹೀಗೆಲ್ಲ ಹೇಳ್ತೇವೆ. ಅದು ಅಕಾರ ಅಂತ ಶಬ್ದ ಆದ್ರೆ ಅಂತ ಆಗ್ತದೆ. ಯಥಾಮತಿ ಯಥಾಶ್ರುತಂ ಅಂತ ಭಾಗವತದಲ್ಲಿ ಒಂದು ಪ್ರಯೋಗ ಇದೆ. ಯಥಾಶ್ರುತಂ, ಶ್ರುತ ಅನ್ನೋದು ಅಕಾರ ಅಂತ ಶಬ್ದ, ಅದು ಅಂತ ಆಗಬೇಕು ಅವ್ಯಯ ಭಾವ ಸಮಾಸ ಆದಾಗ. ಯಥಾಮತಿ ಅಂತಿದೆಯಲ್ಲ, ಮತಿ ಅನ್ನೋದು ಇಕಾರ ಅಂತ ಶಬ್ದ. ಅದು ಮತಿಹಿ ಅಂತಿದ್ದದ್ದು ಮೂಲ ಮತಿಹಿ ಅಂತ ಪ್ರಥಮ ವಿಭಕ್ತಿ, ಮತಿಮ್ ಅಂತ ದ್ವಿತೀಯ ವಿಭಕ್ತಿ. ಅದೆಲ್ಲ ಹೋಗಿ ಯಥಾಮತಿ ಅಂತ ಪ್ರಾತಿಪದಿಕದ ರೂಪದಲ್ಲಿ ಉಳಿತದೆ. ಅಲ್ಲಿ ಮತಿಮ್ ಅಂತಾಗ್ಲಿ ಮತಿಹಿ ಅಂತಾಗ್ಲಿ ಆಗೋದಿಲ್ಲ. ಹಾಗೆ ಇಲ್ಲೂ ಕೂಡ ವಾಯು ಅಂತ ಅನ್ನೋದು ಉಕಾರ ಅಂತ ಶಬ್ದ. ವಾಯು ಅನ್ನೋದು ಉಕಾರ ಅಂತ ಶಬ್ದ ಆದ್ರಿಂದ ಯಾವದ್ವಾಯು ಅಂತ ಆಗ್ಬೇಕಾಗಿತ್ತು. ಯಾವದ್ವಾಯುಂ ಅಂತ ಹೇಗಾಯಿತು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ಅಲ್ಲಿ ರಾಘವೇಂದ್ರ ಸ್ವಾಮಿ ಕೊಟ್ಟಿದ್ದಾರೆ. ಅನುಭಾಷ್ಯದ ವ್ಯಾಖ್ಯಾನಕಾರರು ಬೇರೆ ಯಾರು ಅದನ್ನ ಕೈ ತಗೊಂಡಿಲ್ಲ. ಅಂತೂ ಈ ಎಲ್ಲ ನಿಯಮಗಳೇನಿವೆ, ವ್ಯಾಕರಣದ ನಿಯಮಗಳು, ಯಾವದ್ವಾಯು ಅಂತ ಆಗ್ಬೇಕು ಅಂತ ನೀವು ಯಾವದ್ವಾಯು ಅಂತ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಿ. ವಾಯುಂ ಅಂತ ಆಗ್ಬಾರ್ದು. ವಾಯು ಅಂತ ಉಕಾರ ಅಂತ ಶಬ್ದ ಆದ್ರಿಂದ ಇಕಾರ ಅಂತ ಶಬ್ದ ಉಕಾರ ಅಂತ ಶಬ್ದಗಳೆಲ್ಲ ತಮ್ಮ ತಮ್ಮ ಪ್ರಾತಿಪದಿಕ ರೂಪದಲ್ಲಿ ಉಳಿಬೇಕು. ವಾಯುಂ ಅಂತ ಆಗಬಾರ್ದು ಅಂತ ನಿಮ್ಮ ಪ್ರಶ್ನೆ. ಅದಕ್ಕೆ ಒಂದು ಪರಿಭಾಷೆಯನ್ನು ರಾಘವೇಂದ್ರ ಸ್ವಾಮಿಗಳು ನೆನಪು ಮಾಡ್ಕೋತಾ ಇದ್ದಾರೆ. ಸಂಜ್ಞಾಪೂರ್ವಕೋ ವಿಧಿ ಅನಿತ್ಯ ಅಂತ. ಅನಿತ್ಯ ಇತಿ ಸ್ವಮೋಹೋ ಲುಂಗ್ ನ ಕೃತಃ. ಸು ಮತ್ತು ಅಲ್ಲಿ ಪ್ರತ್ಯಯಗಳಿರೋದು. ಯಾವದ್ವಾಯುಂ ಅಂತಿದೆ. ಅನ್ನೋಲ್ಲಿ ಆ ಪ್ರತ್ಯಯ ಇದೆ, ದ್ವಿತೀಯ ವಿಭಕ್ತಿ. ಸು ಔಜಸ್ ಔಕ್ಷಸ್ ಅಂತ ಹೀಗೆ ಪ್ರಥಮ ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ, ದ್ವಿತೀಯ ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ, ಹೀಗೆಲ್ಲ ಪ್ರತ್ಯಯಗಳು. ಅಲ್ಲಿ ಅಂತ ಏನು ಪ್ರತ್ಯಯ ಇದೆಯಲ್ಲ, ಅದಕ್ಕೆ ಲೋಪ ಆಗ್ಬೇಕಾಗಿತ್ತು. ನೀವು ಬೇರೆ ಕಡೆ ಎಲ್ಲ ನೋಡಿದ್ದಾದ್ರೆ ಸ್ವಮೋಹ ಅಂತಿದೆ. ಸ್ವಮೋಹ ಅಂತಂದ್ರೆ ಸುಪ್ರತ್ಯಯ ಮತ್ತು ಅಂಪ್ರತ್ಯಯ. ಅಲ್ಲಿ ಸುಪ್ರತ್ಯಯ ಮತ್ತು ಅಂಪ್ರತ್ಯಯ ಎರಡು ಇಲ್ಲ. ಅದರಿಂದ ನನಗೆ ಅದ್ರ ಬಗ್ಗೆ ಸಂಶಯ ಇದೆ. ತುಂಬಾ ತೆಗೆದು ನೋಡಿದ್ರೆ ನಂಗೆ ಅದು ಅರ್ಥ ಆಗ್ಲಿಲ್ಲ. ಮತ್ತೆ ಯಾವಾಗ ನೋಡೋಣ ಅಂತ ಬಿಟ್ಟೆ, ವಿಳಂಬ ಆಗ್ಬಾರ್ದು ಅಂತ. ಸುಪ್ರತ್ಯಯ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನಕ್ಕೆ ಸಂಬಂಧಪಟ್ಟದ್ದು. ಅಂಪ್ರತ್ಯಯ ಅನ್ನೋದು ಪ್ರಥಮ ವಿಭಕ್ತಿ ದ್ವಿವಚನಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಇರೋದು ಯಾವದ್ವಾಯುಂ ಎಂಬಲ್ಲಿ ಅಂಪ್ರತ್ಯಯ ಮಾತ್ರ, ಸುಪ್ರತ್ಯಯ ಇಲ್ವೇ ಇಲ್ಲ. ಆದ್ರಿಂದ ಅವಕ್ಕೆ ಲೋಪ ಆಗಿಲ್ಲ. ಲುಂಗ್ ಅಂತಿದೆಯಲ್ಲ, ಲುಂಗ್ ಅನ್ನು ಪರಿಚ್ಛೇದ ಮಾಡಿದಾಗ ಲುಕ್ ಅಂತ ಆಗ್ತದೆ. ಲುಕ್ ಅಂದ್ರೆ ಲೋಪ ಅಂತ ಅರ್ಥ. ಆ ಲೋಪ ಇಲ್ಲಿ ಆಗಿಲ್ಲ. ಲೋಪ ಆಗ್ಬೇಕಾಗಿತ್ತು. ಯಥಾಶಕ್ತಿ ಇತ್ಯಾದಿ ಶಬ್ದಗಳನ್ನು ಗಮನಿಸಿದರೆ, ಯಥಾಶಕ್ತಿ ಯಥಾಮತಿ ಅಂತೆಲ್ಲ ಗಮನಿಸಿದ್ರೆ ಇಲ್ಲೂ ಲೋಪ ಆಗ್ಬೇಕಾಗಿತ್ತು ಪ್ರತ್ಯಯಕ್ಕೆ. ಆದ್ರೆ ಅದಾಗಿಲ್ಲ. ಯಾಕೆಂದ್ರೆ ಈ ಲೋಪವನ್ನು ಹೇಳುವ ನಿಯಮ ಏನಿದೆ, ಆ ಸೂತ್ರ, ಅದು ಅನಿತ್ಯ. ಅಂದ್ರೆ ಕೆಲಸ ಮಾಡಬಹುದು, ಮಾಡದೇ ಇರ್ಬೋದು, ಪ್ರಯೋಗವನ್ನು ಅನುಸರಿಸಿ ಇದೆ ಅದು ಅಂತ. ಸಂಜ್ಞಾಪೂರ್ವಕೋ ವಿಧಿ ಅಂತ ಆ ಪರಿಭಾಷೆ. ಯಾವುದೋ ಒಂದು ಸಂಜ್ಞೆಯನ್ನು ಹೇಳಿ ಹೀಗೆ
ಕ್ರಿಯೆ ಆದರೆ ಈ ಥರದ್ದು ಹೆಸರು ಅದಕ್ಕೆ ಅಂತ ಒಂದು ಸಂಜ್ಞೆಯನ್ನು ಹೇಳ್ತಿರ್ತಾರೆ. ಈ ಥರದ್ದು ಅವ್ಯಯಭಾವ ಸಮಾಸ, ಹೀಗೆ ಕ್ರಿಯೆ ಆದರೆ ಹೀಗೆ ಅವ್ಯಯಭಾವ ಸಮಾಸ, ಹೀಗಾದ್ರೆ ಮತ್ತೊಂದೇನೋ ಹೆಸರು ಅಂತ ಹೆಸರುಗಳನ್ನು ಕೊಡ್ತಿರ್ತದೆ ಸೂತ್ರವೇ. ಆ ಥರ ಹೇಳಿ ಒಂದೇನಾದರೂ ಒಂದು ಕ್ರಿಯೆಯನ್ನು ಹೇಳಿರ್ತಾರಲ್ಲ, ಅದು ಸಂಜ್ಞಾಪೂರ್ವಕವಾದ ವಿಧಾನ. ಹೆಸರನ್ನ ಹೇಳಿ ಮಾಡುವ ಒಂದು ವಿಧಾನ. ವಿಧಾನ ಅಂದ್ರೆ ಅದು ಲೋಪವನ್ನು ಹೇಳುವುದೇ ಒಂದು ವಿಧಾನ. ಆ ಲೋಪವನ್ನು ಮಾಡಿಲ್ಲ, ಯಾಕೆಂದ್ರೆ ಅದು ಅನಿತ್ಯ. ಅನಿತ್ಯ ಅಂತ ಅನ್ನೋದು ಕಂಡಿದೆ, ಶಾಸ್ತ್ರದಲ್ಲಿ ಕಂಡಿದೆ. ಅನಿತ್ಯ ಅಂತ ಅನ್ನೋದನ್ನ ವ್ಯಾಕರಣ ತಜ್ಞರು ಕೂಡ ಒಪ್ಪಿದ್ದಾರೆ. ಓರ್ ಗುಣ ಅಂತ ಸೂತ್ರ ಇದೆ. ಆ ಓರ್ ಗುಣ ಅನ್ನೋ ಸೂತ್ರದಲ್ಲಿ ಈ ವಿಷಯ ಬಂದಿದೆ, ಈ ಪರಿಭಾಷೆ ತಗೊಂಡಿದ್ದಾರೆ. ಅಲ್ಲೇ ದೃಷ್ಟಾಂತ ಬೇರೆ ಇದೆ, ಅಲ್ಲಿ ಈ ದೃಷ್ಟಾಂತ ಇಲ್ಲ. ಲೋಪ ಆಗುವ ದೃಷ್ಟಾಂತ, ಆಗದೇ ಇರೋ ದೃಷ್ಟಾಂತ ಇಲ್ಲಿಲ್ಲ. ಅಲ್ಲಿರೋ ದೃಷ್ಟಾಂತ ಬೇರೆ, ಪ್ರಸಂಗನೂ ಬೇರೆ. ಅದು ಅಂತೂ ಈ ಸಂಜ್ಞಾಪೂರ್ವಕವಾದ ವಿಧಾನಗಳು. ಓರ್ ಗುಣ ಅಂತನಲ್ಲಿ ಗುಣ ಅನ್ನುವ ಸಂಜ್ಞೆಯನ್ನು ಹೇಳಿದ್ದಾರೆ. ಗುಣ, ವೃದ್ಧಿ ಇವೆಲ್ಲ ಸಂಜ್ಞೆಗಳು. ಅಲ್ಲಿ ಗುಣ ಅನ್ನುವ ಹೆಸರನ್ನು ಹೇಳಿ ಒಂದೇನು ಗುಣಾಕ್ಷರ ಹೇಳಿದ್ದಾರೆ. ಸ್ವಯಂಭುವಂ ಅಂತ ಒಂದು ಪ್ರಯೋಗ ನಮ್ಗೆ ಗೊತ್ತಿದೆ. ಸ್ವಯಂಭುವ ಮನು ಅಂತೇಳಿ ಸ್ವಯಂಭೂ ಅಂತ ಶಬ್ದ. ಅದಕ್ಕೆ ತದ್ದಿತ ಪ್ರತ್ಯಯ ಬಂದ್ರೆ ಅಕಾರ ಆಗ್ಬೇಕದು. ಸ್ವಯಂಭೂ ಅ, ಅದಕ್ಕೆ ಗುಣ ಬಂದ್ರೆ ಸ್ವಯಂಭೋ ಅ. ಅದಕ್ಕೆ ಯಾಂತಾದೇಶ ವಾಂತಾದೇಶದಂತೆ ಬಂದ್ರೆ ಸ್ವಯಂಭವ ಆಗ್ಬೇಕದು. ಸ್ವಯಂಭೂ ಪ್ಲಸ್ ಅ ಸ್ವಯಂಭುವ ಆಗೋದು ಹೇಗೆ ಅಂತ ಅಲ್ಲಿರೋ ಪ್ರಶ್ನೆ. ಆ ಪ್ರಶ್ನಕ್ಕೆ ಅಲ್ಲಿ ಉತ್ತರ ಕೊಟ್ಟು, ಆ ಗುಣವನ್ನು ಹೇಳುವ ವಿಧಾನ ಇದೆಯಲ್ಲ, ಅದು ಸಂಜ್ಞಾಪೂರ್ವಕವಾದ ವಿಧಿ. ಯಾಕಂದ್ರೆ ಗುಣವನ್ನು ಹೇಳ್ತಾ ಇದ್ದಾರೆ, ಅದು ಅನಿತ್ಯ. ಆದ್ರಿಂದ ಅಲ್ಲಿ ಸ್ವಯಂಭೋ ಪ್ಲಸ್ ಅ ಆಗಿ ಅದಕ್ಕೆ ಅವ ಆದೇಶ ಬಂದು ಸ್ವಯಂಭವಂ ಅಂತ ಆಗೋದಿಲ್ಲ. ಅದಕ್ಕೆ ಉವಂಗ್ ಅಂತ ಮತ್ತೊಂದು ಇನ್ನೊಂದು ಆದೇಶನೇ ಬರ್ತದೆ, ಉವಂಗ್. ಇದನ್ನು ಗಮನಿಸ್ಬೇಕು. ಹೂ ಇದೆ ಅಲ್ಲಿ, ನ ಹೋಗ್ತದೆ, ಉವ ಉಳಿತದೆ. ಸ್ವಯಂಭೂ ಪ್ಲಸ್ ಉವ. ಆ ಆದೇಶ ಬಂದಾಗ ಸ್ವಯಂಭೂ ಪ್ಲಸ್ ಉವ. ಹೀಗಾಗಿ ಅಲ್ಲಿ ಸ್ವಯಂಭೂ ಎಂಬಲ್ಲಿರುವ ಉಕಾರ ಹೊರಟೋಗಿ ಸ್ವಯಂಭು ಪ್ಲಸ್ ಅವ, ಸ್ವಯಂಭು ಪ್ಲಸ್ ಉವ, ಹೀಗಾಗಿ ಸ್ವಯಂಭುವ ಅಂತ ಆಗ್ತದೆ. ಅಂತೂ ಅಲ್ಲಿ ಗುಣ ಬರಬೇಕಾದ ಒಂದು ಪ್ರಸಕ್ತಿ ಏನಿದೆ ಅದು ಅನಿತ್ಯ ಅಂತ ಅಲ್ಲಿ ಒಪ್ಕೊಂಡಿದ್ದಾರೆ. ಅಲ್ಲಿ ಬಂದಿರೋದಿದು ಈ ಪರಿಭಾಷೆ. ಅದನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನನಗೆ ಸಂಜ್ಞಾ ಯಾವುದು, ಅಲ್ಲಿ ಗುಣ ಅನ್ನೋದು ಸಂಜ್ಞಾ, ಇಲ್ಲಿ ಯಾವುದು ಸಂಜ್ಞಾ ಅಂತ ನಂಗೆ ಗೊತ್ತಾಗಿಲ್ಲ. ಅವ್ಯಯಭಾವ ಸಮಾಸ ಅನ್ನೋದೇ ಒಂದು ಸಂಜ್ಞಾ ಇದ್ದಿರಬೇಕು. ಅವ್ಯಯಭಾವ ಅಂತ ಅದಕ್ಕೆ ಹೆಸರು ಬರ್ತಲ್ಲ, ಅದೇ ಸಂಜ್ಞಾ ಅಂತ ತಿಳ್ಕೊಂಡಿದ್ದೇನೆ. ನೋಡೋಣ. ಅಂತೂ ಹಾಗಿರೋದ್ರಿಂದ ಇದು ಅನಿತ್ಯ. ಯಥಾಮತಿ ಯಥಾಶಕ್ತಿ ಆದಂತೆ ಯಾವದ್ವಾಯು ಅಂತ ಆಗ್ಬೇಕಾಗಿತ್ತು ಅಂತ ಏನು ನೀವು ಪ್ರಶ್ನೆ ಮಾಡಿದ್ದೀರಿ, ಅದು ಅನಿತ್ಯ. ಅದು ಆಪ್ಷನಲ್ ಅದು. ಆದ್ರಿಂದ ನಾವು ಯಾವದ್ವಾಯು ಅಂತಲೂ ಪ್ರಯೋಗ ಮಾಡಿದ್ದೇವೆ, ಅದೇನು ತಪ್ಪಲ್ಲ. ಯಾವದ್ವಾಯು ಅಂತನೂ ಒಂದು ಪ್ರಯೋಗ ಇದೆ, ಅದನ್ನು ಅನುಭಾಷ್ಯದಲ್ಲಿ ನಾನು ಬೇರೆ ಬೇರೆ ಕಡೆ ನೋಡಿದೆ. ಆದ್ರಿಂದ ಒಟ್ಟಾರೆ ಯಾವದ್ವಾಯು ಆಗ್ಲಿ ಯಾವದ್ವಾಯುಂ ಆಗ್ಲಿ ಪ್ರಯೋಗ ತಪ್ಪೇನಲ್ಲ. ಯಾವದ್ವಾಯು ಅಂತಲೇ ಮಾಡ್ಬೇಕಾಗಿಲ್ಲ ಅಂತ ಇಷ್ಟ ಆಯ್ತು. ಈ ದೇವತೆಗಳು ತಮ್ಮ ದೇಹವನ್ನ ತಮ್ಮ ಹಿಂದಿನವರಲ್ಲಿ ಪರಿತ್ಯಾಗ ಮಾಡಿ ಹೊರಟು ಹೋಗ್ತಾರೆ ಅಂತ ಇಷ್ಟೆಲ್ಲ ಬಂತಲ್ಲ, ಇದು ಯಾವಾಗ ಅಂತ ಒಂದು ಪ್ರಶ್ನೆ. ಒಂದು ಮಹಾಕಲ್ಪದಲ್ಲಿ ಒಂದೇ ಸರಿ ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ ಅಂತ ಹೀಗೆ ಇದೆ. ಆ ಮಹಾಕಲ್ಪ ಅಂದ್ರೆ ಚತುರ್ಮುಖ ಬ್ರಹ್ಮನ ಒಟ್ಟಾರೆ ಒಂದು ಆಯುರ್ಮಾನ. ಚತುರ್ಮುಖ ಬ್ರಹ್ಮ ತಾನು ಪರಮಾತ್ಮನಿಂದ ಹುಟ್ಟಿ ದೇವತೆಗಳನ್ನೆಲ್ಲ ಕ್ರಮವಾಗಿ ಸೃಷ್ಟಿಸುವುದು, ಇದಂತೇನು ಕ್ರಮ ಇದೆ. ಇಷ್ಟಾದ್ಮೇಲೆ ಆ ಒಂದು 31,104,000 ಕೋಟಿ ವರ್ಷಗಳ ಕಾಲದೊಂದು ಮಹಾಕಲ್ಪ ಏನಿದೆ, ಅದರಲ್ಲಿ ಬಹುತೇಕ ಉತ್ತರಾರ್ಧದಲ್ಲಿ, ನಾವು ದ್ವಿತೀಯ ಪರಾರ್ಧ ಅಂತ ಹೇಳ್ತೀವಿ, ನಮ್ಮೆಲ್ಲ ಗೊತ್ತಿದೆ, ಆ ಉತ್ತರಾರ್ಧದಲ್ಲಿ ಇವರೆಲ್ಲ ಜೀವಿಸ್ತಾ ಹೋಗ್ತಾರೆ. ಇವರೆಲ್ಲ ಜೀವಿಸ್ತಾ ಹೋದಾಗ, ಉತ್ತರಾರ್ಧ ಮುಗಿಲಿಕ್ಕೆ ಬಂದಾಗ ಎಲ್ಲೂ ಕೂಡ ತಮ್ಮ ತಮ್ಮ ದೇಹಗಳನ್ನು ಹೀಗೆ ಪರಿತ್ಯಾಗ ಮಾಡ್ತಾರೆ. ಅಂತೂ ಆ 31,104,000 ಕೋಟಿ ವರ್ಷಗಳ ಕಾಲ ಏನಿದೆ, ಅದರ ಅರ್ಧ ಭಾಗ ಅವರ ಆಯುರ್ಮಾನ. ಒಂದ್ಸರಿ ಹುಟ್ಟಿದ ಮೇಲೆ ಸುಮಾರು 15,000 ಕೋಟಿ, 31,104,000 ಕೋಟಿ ವರ್ಷ ಅಂತ ಏನು ಹೇಳಿದ್ವಿ, ಅದರ ಅರ್ಧ ಭಾಗ
ಅವ್ರು ಬದುಕಿರ್ತಾರೆ. ಯಾವುದೇ ಯುದ್ಧ ಇತ್ಯಾದಿ ಏನಾದರೂ ಕೂಡ ಅವರಿಗೆ ಸಾವು ಬರೋದಿಲ್ಲ. ಆ ನಡುವೆ ಏನಾದರೂ ಕೆಲವು ಸರಿ ತೊಂದರೆ, ಗಾಯ ಇತ್ಯಾದಿಗಳು, ಪರಾಭವ ಇತ್ಯಾದಿಗಳು ಆಗ್ಬೋದು. ಯಾರ್ದು ಹಲ್ಲು ಮುರಿತು, ಇನ್ನೊಬ್ರು ಯಾರ್ದು ಕೈ ಮುರಿತು ಅಂತ ಹೀಗಾಗ್ಬೋದು. ಆದರೂ ಅವರು ಸಾಯೋದಿಲ್ಲ. ಅದರಿಂದ ಅವರನ್ನು ಅಮರರು, ನಿರ್ಜರರು ಅಂತ ಹೀಗೆ ಹೇಳೋದು. ಅವ್ರಿಗೆ ಮುಪ್ಪು ಕೂಡ ಬರೋದಿಲ್ಲ. ನಾವು ಹುಟ್ಟಿದ ಮೇಲೆ 70-80 ವರ್ಷ ಆದ್ರೂ ಬದುಕಲಿ, 1000 ವರ್ಷ ಆದರೂ ಬದುಕಲಿ ಮನುಷ್ಯರು, ನಮಗೆ ಮುಪ್ಪು ಬರ್ತದೆ, ಆಮೇಲೆ ಸಾವು ಬರ್ತದೆ. ಈಗ ನಾವು ಕೂಡ ಆ ದ್ವಿತೀಯ ಪರಾರ್ಧದಲ್ಲೇ ಇದ್ದೀವಿ. ದ್ವಿತೀಯ ಪರಾರ್ಧದಲ್ಲಿ ನಾವು ಅಸೃಜಾವಸ್ಥೆಯಲ್ಲಿ ಇದ್ದವರು ಸೃಜಾವಸ್ಥೆಗೆ ಬಂದಿದ್ದೀವಿ. ಸೃಜಾವಸ್ಥೆಗೆ ಬಂದ ಮೇಲೂ ಕೂಡ ನಾವು ಅನೇಕ ಜನ್ಮಗಳನ್ನು ತಳಿತೀವಿ. ಪ್ರತಿ ಬಾರಿ ಮನುಷ್ಯರು ಪ್ರತಿಯೊಂದು ಸರಿನೂ ತಂದೆ ತಾಯಿಂದ್ರಿಂದ ಹೊಸ ಹೊಸ ದೇಹ ಬರ್ತಾ ಹೋಗ್ತದೆ. ನಮಗೆ 70-80 ವರ್ಷನೋ 1000 ವರ್ಷನೋ ಆ ಯುಗದ ಆಯುರ್ಮಾನ ಏನಿರ್ತದೆ ಆ ಪ್ರಕಾರ ನಮ್ಗೆ ಹುಟ್ಟು ಸಾವು ಬರ್ತಿರ್ತದೆ. ಅದಾದ್ಮೇಲೆ ನಾವು ಸತ್ತು ಹೋಗ್ಬಿಡ್ತೇವೆ. ಅಲ್ಲಿಯೂ ಕೂಡ ಹುಟ್ಟುವುದು, ಬೆಳೆಯುವುದು, ಮತ್ತೆ ಮುಪ್ಪು ಬರುವುದು, ಸಾವು ಬರುವುದು ಹೀಗೆಲ್ಲ ಆಗ್ತಾ ಹೋಗ್ತದೆ. ಆದರೆ ಅವರು ಈಗ ಪ್ರತಿಯೊಂದು ಆ ಒಂದು ದ್ವಿತೀಯ ಪರಾರ್ಧದಲ್ಲಿ ಮತ್ತೆ ಮತ್ತೆ ಹುಟ್ಟುವುದು ಅನ್ನೋದು ಅವರಿಗಿಲ್ಲ. ಒಂದ್ಸರಿ ಆವಾಗ ಅವ್ರು ಹುಟ್ಟು ಬಿಟ್ಟರೆ ಮುಗಿದೋಯ್ತು. ತೀರಾ ಅಪರೂಪದ ಸಂದರ್ಭದಲ್ಲಿ ಈ ಸತೀದೇವಿ ತನ್ನ ದೇಹ ಪರಿತ್ಯಾಗ ಮಾಡಿದ್ದಲ್ಲ, ಅಂಥ ಕೆಲವು ಉದಾಹರಣೆ ಮಾತ್ರ ಇದ್ದಾವೆ ಹೊರತು ಬೇರೆ ಉದಾಹರಣೆಗಳು ಅದಕ್ಕಿರೋದಿಲ್ಲ. ಅದು ಅವಳು ಸ್ವೇಚ್ಛೆಯಿಂದ ದೇಹ ಪರಿತ್ಯಾಗ ಮಾಡಿತ್ತು. ನಮಗೆ ದೇಹ ಪರಿತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ, ನಮ್ಗೆ ಗೊತ್ತಿದೆ. ನಾವು ಬೇಡ ಅಂದ್ರೆ ಸಾಯಲೇಬೇಕು. ಅವಳು ಹಾಗಲ್ಲ, ತನ್ನ ದೇಹವನ್ನ ಬೇಕಂತ ಬಿಟ್ಟುಕೊಟ್ಟು ಮತ್ತೆ ಹಿಮಾಲಯದ ಮಗಳಾಗಿ ಹುಟ್ಟಿದ್ಲು. ಆ ಥರ ಆಗ್ಬೋದು. ಆ ಥರ ಇನ್ನೂ ಕೆಲವು ದೇವತೆಗಳಿಗೂ ಯಾರ್ಯಾರಿಗೂ ವಸಿಷ್ಠ ಮೊದಲಾದವರಿಗೆ ಆಗಿದ್ದು ಎಲ್ಲ ಕಂಡು ಬರ್ತದೆ. ಆದ್ರಿಂದ ಅವರಿಗೆ ನಮ್ಮಂತೆ ಮತ್ತೆ ಹೋಯೋದು, ಇನ್ನೊಬ್ಬ ತಂದೆ ತಾಯಿನ ಹುಟ್ಟೋದು ಹೀಗಿಲ್ಲ. ಅವರಿಗಿರೋದು ಒಂದೇ ರೀತಿಯಾದ ಜನ್ಮ. ಒಂದ್ಸರಿ ಹುಟ್ಟಿ ಬಿಟ್ಟ ಮೇಲೆ ಮುಂದೆ ಹಾಗೇ ಇರ್ತಾರೆ. ಕೊನೆಗೊಂದು ಬಾರಿ ಎಲ್ಲ ಪ್ರಳಯ ಕಾಲ ಬಂದಾಗ, ಮಹಾಪ್ರಳಯ ಬಂದಾಗ ಈ ಥರ ತಮ್ಮ ದೇಹಗಳನ್ನು ಪರಿತ್ಯಾಗ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.